Good morning. Today we are going to discuss about 5 to 16th question of board examination question paper, model question paper 2025-26 9th standard second language English. ಸೊ ನೆನ್ನೆ ವಿಡಿಯೋನಲ್ಲಿ ನಾವು 1 to 5 MCQಸನ್ನು ನೋಡಿದ್ವಿ. ಅದನ್ನ ಹೇಗೆ ಸಾಲ್ವ್ ಮಾಡೋದು, ಅದರದ್ದು ಬ್ರೀಫ್ ಆಗಿ ಅದನ್ನು ಎಕ್ಸ್ಪ್ಲನೇಷನ್ ನೋಡ್ಕೊಂಬಿಟ್ಟು ಅದನ್ನು ಹೆಂಗೆ ಆನ್ಸರ್ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡಿದ್ವಿ. ಈ ಒಂದು ಇದರಲ್ಲಿ ವಿಡಿಯೋನಲ್ಲಿ ನಾವು 5 to 16th ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ್ಯಾಟ್. ನೋಡ್ರಿ ಇಲ್ಲಿ ನೆಕ್ಸ್ಟ್ 7th ಕ್ವೆಶನ್ ಏನಿದೆ ಅಂತ, 5th ಕ್ವೆಶನ್ ಏನಿದೆ ಅಂತ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಎ ಮತ್ತು ಬಿ ಅಂತ 2 ವರ್ಡ್ಸ್ ಕೊಟ್ಟಿರ್ತಾರೆ. ಎ ವರ್ಡ್ ಬಿ ಕಾಲಮಲ್ಲಿ ಕೊಟ್ಟಂಥ ವರ್ಡ್ಸ್ ಜೊತೆಗೆ ಕೊಲೊಕೇಟ್ ಆಗುತ್ತೆ, ಅಂದರೆ ಜೋಡಿ ಪದಗಳಿರ್ತಾವಲ್ಲ. ಫಾರ್ ಎಕ್ಸಾಂಪಲ್ ಟೈಮ್ ಟೇಬಲ್, ಆಮೇಲೆ ಬ್ಲ್ಯಾಕ್ ಬೋರ್ಡ್, ಟೈಮ್ ಟೇಬಲ್. ಸೊ ಟೈಮ್ ಟೇಬಲ್ ಅನ್ನೋದು ಒಂದು ವರ್ಡ್ ಇದೆ, ವೇಳಾಪತ್ರಿಕೆ ಅಂಥೇಳಿ. ಆಮೇಲೆ ಬ್ಲ್ಯಾಕ್ ಬೋರ್ಡ್ ಅನ್ನೋದು ಬೋರ್ಡ್ ಅಂತ ಮೀನಿಂಗ್ ಆಗುತ್ತೆ. ಸೊ ಒಂದು ಮೀನಿಂಗ್ ಕೊಡುವಂಥ 2 ಬೇರೆ ಬೇರೆ ಪದಗಳನ್ನ ಜೋಡಿಸಿ ಹೇಳುವಾಗ ಈಗ ಸ್ಟ್ರೀಟ್ ಲ್ಯಾಂಪ್ ಅಂತಾರೆ. ಸೊ ಆ ರೀತಿ ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ. ಈಗ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದ್ದ ಕ್ವಶನ್ ಇದೆ. ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಪಾಠಗಳನ್ನ ಓದಿದರೆ ಇದು ಆನ್ಸರ್ ಬರೀಲಿಕ್ಕೆ ವಿಲ್ ಬಿ ವೆರಿ ಈಸಿ. ಸೊ ಡೆವಲಪ್ಡ್ ಅಂತ ಕೊಟ್ಟಾರ. ಬಿನಲ್ಲಿ ಹೌಸ್, ನೇಷನ್, ಲೆಟರ್, ಪೀಪಲ್ ಅಂತ ಕೊಟ್ಟಾರ. ಸೊ ಡೆವಲಪ್ಡ್ ಈ ಪದವನ್ನು ನಾವು ಡೆವಲಪ್ಡ್ ನೇಷನ್ ಅಂತ ಕರಿತೀವಿ. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಡೆವಲಪ್ಡ್ ನೇಷನ್. ಸೊ ಈ 2 ವರ್ಡ್ಗಳನ್ನು ನೀವು ಕೂಡಿಸಿ ಬರಿಬೇಕು. ಆನ್ಸರ್ ಅಂತ ಬರೆದು ಆನ್ಸರ್ನಲ್ಲಿ ನೀವು ಆನ್ಸರ್ ಅಂತ ಬರೆದು ಏನು ಬರಿಬೇಕು, ಡೆವಲಪ್ಡ್ ನೇಷನ್ ಅಂತ ಕೂಡಿಸಿ ಬರೆದ್ರೆ ದಿಸ್ ಇಸ್ ಯುವರ್ ಆನ್ಸರ್ ಪೇಪರ್ನಲ್ಲಿ ಹೀಗೆ ಬರಿಬೇಕು. ಸೊ ಓಕೆನಾ ಚಿಲ್ಡ್ರನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಅಂತ. 6th ಕ್ವೆಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 syllables? ಸೊ ಮಕ್ಕಳ ಇಲ್ಲಿ ಸಿಲಾಬಲ್ ಅಂತಂದರೆ ಅದು ಓವೆಲ್ ಸೌಂಡ್. ಆ್ಯಕ್ಚುಲಿ ಸ್ವರದ ಒಂದು ಉಚ್ಚಾರಕ್ಕೆ ಏನು ಸೌಂಡ್ ಬರುತ್ತಲ್ಲ ಅದಕ್ಕೆ ನಾವು ಓವೆಲ್ ಸೌಂಡ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದೇ ಓವೆಲ್ ಇದೆ, DATE, ಡೇಟ್. ಇದರಲ್ಲಿ ಎ ಅನ್ನೋ ಒಂದೇ ಒಂದು ಓವೆಲ್ ಇಲ್ಲಿದೆ. ಇಲ್ಲಿ ನೋಡ್ರಿ, ಡೇಟ್ ಅಂತಂದಾಗ ಎ ಅನ್ನೋ ಒಂದು ಓವೆಲ್ ಐತಿ. ಲಾಸ್ಟಿಗೆ ಇ ಬಂದರೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಅದು ಯಾವುದೇ ಸೌಂಡ್ ಕೊಡೋಂಗಿಲ್ಲ. ಡೇಟ್ ಕನ್ನಡದಲ್ಲಿ ಬರ್ಕೊಂಡಾಗ ಇದೇನಾಗತ್ತಪ್ಪ ಅಂತಂದರೆ ಡೇಟ್ ಹಿಂಗಾಗ್ಬಿಡತ್ತೆ. ಇದು ಲಾಸ್ಟ್ದು ಇರೋ ಸ್ವರ ಕೂಡಿಲ್ಲ, ವ್ಯಂಜನಾಕ್ಷರನೇ ಐತಿ. ಸೊ ನಿಮಗೆ ಸ್ವರ ಕೂಡಿದ್ದು ಒಂದೇ ಲೆಟ್ರ್. ಸೊ ಇಲ್ಲಿ ಎಷ್ಟು ಸಿಲಾಬಲ್ ಐತಿ ಅಂತ ಕೇಳಿದಾಗ ಇಲ್ಲಿ 1 ಸಿಲಾಬಲ್ ಇದೆ. ಸೊ ಹಾಗೆ ನೆಕ್ಸ್ಟ್ ನೋಡೋಣಂತ. ಕೀಪ್ ಅಂತೈತಿ ನೋಡ್ರಿ. ನೆಕ್ಸ್ಟ್ ಒಂದು ಕೀಪ್ ಅಂತಿದೆ. ಸೊ ಕೀಪಲ್ಲಿ ಕನ್ನಡನಾಗ ಬರ್ಕೊಂಡಾಗ ಕೀಪ್ ಅಂತಂದಾಗ ಇಲ್ಲಿನೂ ಕೂಡ ಒಂದೇ ಸಿಲಾಬಲ್ ಐತಿ. ಕೀ ಲಾಂಗ್ ಓವೆಲ್ ಸೌಂಡ್, ಡಬಲ್ ಇ ಬಂದಾಗ ಅದು ಸೌಂಡ್ ಮಾಡೋದು ಒಂದೇ, ಯಾವುದು ದೊಡ್ಡ ಇ ಸೌಂಡ್ ಮಾಡೋದು, ಇದೊಂದೇ ಸ್ವರ ಇರೋದು. ಸೊ ಇದರಲ್ಲೂ ಕೂಡ ಒಂದೇ ಸಿಲಾಬಲ್ ಐತಿ. ಸೊ ನೆಕ್ಸ್ಟ್ ನೋಡೋಣಂತ. ನೆಕ್ಸ್ಟ್ ನೋಡ್ರಿ, ಪೇಪರ್ ಅಂತಿದೆ. ಇದು ಅಂತಿದೆ, PAPR, ಪೇಪರ್ ಅಂತೈತಿ. ಸೊ ಇದನ್ನು ನಾವು ಕನ್ನಡನಲ್ಲಿ ಬರ್ಕೊಂಡಾಗ ರ. ಇಲ್ಲಿಯೂ ಎ ಅನ್ನೋ ಒಂದು ಓವೆಲ್ ಐತಿ, ಸ್ವರ ಐತಿ. ಅನ್ನೋ ಸ್ವರ ಇದೆ. ಇಲ್ಲಿ ಯಾವ ಸ್ವರನೂ ಸೇರಿಲ್ಲ, ಅದು ಬರೀ ವ್ಯಂಜನ ಐತಿ. ಸೊ ಇಲ್ಲಿ ಎಷ್ಟು ಸಿಲಾಬಲ್ ಅಂತ ಕೇಳಿದಾಗ 2 ಓವೆಲ್ ಸೌಂಡ್ ಇದೆ. ಸೊ ಇಲ್ಲಿ 2 ಸಿಲಾಬಲ್ ಅಂತ ನಾವು ಹೇಳ್ತೀವಿ. ಸೊ ಹಾಗೆ ಇಲ್ಲಿ ನೋಡ್ರಿ, ಥರ್ಡ್ ವರ್ಡ್ ನೋಡ್ರಿ, ಇಲ್ಲಿ ಎಷ್ಟು ಸಿಲಾಬಲ್ ಇದಾವೆ ಅಂತೇಳಿ ಇಷ್ಟು ನೋಡ್ರಿ, 1 2 3. ಒಂದೇ ಸೈಡ್ 2 ಓವೆಲ್ ಬಂದಾಗ ಅದು ಕೂಡಿಸಿ ಒಂದೇ ಸೌಂಡ್ ಮಾಡುತ್ತೆ. ಸೊ ಇಲ್ಲೇ ಒಂದೇದು ಡೈಮೆನ್ಷನ್ ಅಂತ ಕರಿತೀವಿ ನಾವು ಇದನ್ನು, ಡೈಮೆನ್ಷನ್. ಇಲ್ಲಿ ಎಷ್ಟು ಓವೆಲ್ ಸೌಂಡ್ ಇದೆ ಅಂದರೆ ಇಲ್ಲಿ ಐ ಅನ್ನೋ ಒಂದು ಸ್ವರ ಇದೆ, ಇಲ್ಲಿ ಎ ಅನ್ನೋ ಸ್ವರ ಇದೆ, ಇಲ್ಲಿ ಅನ್ನೋ ಸ್ವರ ಇದೆ. ಡೈಮೆನ್ಷನ್ ಶ ಅಂತ ಬರ್ತೈತಿ ಇಲ್ಲಿ ಒತ್ತಕ್ಷರ, ಅದಕ್ಕೆ ಅನ್ನೋ ಸ್ವರ ಕೂಡೈತಿ. ಸೊ ಡೈಮೆನ್ಷನ್ ಟೋಟಲ್ 1 2 3 ಇದಾವೆ. ಲಾಸ್ಟಿಗೆ ನ ಅಂತೀವಲ್ಲ ಅದಕ್ಕೆ ವ್ಯಂಜನ ಇದೆ. ಸೊ ಇಲ್ಲಿ ಎಷ್ಟು ಓವೆಲ್ ಇದಾವೆ ಅಂತಂದರೆ 3 ಓವೆಲ್ ಇದಾವೆ. ಇದಕ್ಕೆ 3 ಸಿಲಾಬಲ್ ಅಂತ ಕರೀತಾರೆ. ಸೊ ಸಿಲಾಬಲ್ ಅನ್ನೋದಂದರೆ ಇಷ್ಟೇ, ದ ಓವೆಲ್ ಸೌಂಡಿಂದ ಪರ್ಟಿಕ್ಯುಲರ್ ವರ್ಡ್. ಈ ವರ್ಡಲ್ಲಿ ಎಷ್ಟು ಓವೆಲ್ ಸೌಂಡ್ಸ್ ಇದಾವೆ ಅನ್ನೋದನ್ನು ಲೆಕ್ಕ ಹಾಕೋದಷ್ಟೇ. ಇಲ್ಲಿ ಒಂದಿದೆ, ಈಗ ನಾವು ನೋಡ್ದಂಗೆ ಇಲ್ಲಿ ಒಂದಿದೆ, ಇಲ್ಲಿ 1 ಇಲ್ಲಿ 2, ಇಲ್ಲಿ 3 ಇದೆ. ಸೊ ಅವ್ರು ಏನು ಕೇಳ್ಯಾರ ಅಂತಂದರೆ
ಅವ್ರೇನು ಕೇಳ್ಯಾರ ನೋಡೋಣಂತ ಈಗ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಆಸ್ 2 syllables ಅಂತ ಕೇಳಿದ್ದಾರೆ. 2 syllable ವರ್ಡ್ ಇದ್ದಿದ್ದು ಯಾವುದು ಅಂತ. ಸೊ ಇದು ಒಂದೇ ಇದೆ, ಪೇ ಪ. ಇಲ್ಲಿ ಪೇ ಎ ಅನ್ನೋದೈತಿ, ಇಲ್ಲಿ ಅನ್ನೋದೈತಿ. ಸೊ 2 syllable ಇದ್ದಿದ್ದು ವರ್ಡ್ ಇದೆ, ಪೇಪರ್. ಸೊ ನಾವು ನಮ್ಮದು ಆನ್ಸರ್ ಏನಾಗಬೇಕಾಗಿದ್ರೆ ಪೇಪರ್ ಇದು 2 syllable ಇರುವಂತಹ ಪದವಾಗಿದೆ. ಸೊ ಇದು ನಮ್ಮದು ಆನ್ಸರ್. ಸೊ ಮಕ್ಕಳೇ, ನಿಮ್ಗೆ ನಾಳೆ ಎಕ್ಸಾಮಲ್ಲಿ ಕೊಲೊಕೇಶನು ಬರುತ್ತೆ, ಇದು ಬರುತ್ತೆ. ಸಿಲಾಬಲ್ ಅಂತ ಕೊಟ್ಟಾಗ ನೀವೇನು ಮಾಡಬೇಕು ಅಂತಂದರೆ ಅವರೆಷ್ಟು ಸಿಲಾಬಲ್ ಅಂತ ಹುಡುಕ್ರಿ ಅಂತ ಹೇಳ್ತಾರಲ್ಲ, ಅಟ್ ಸಿಲಾಬಲ್ದು ಇದು ಪಕ್ಕಾ ನಿಮಗೆ 1 to 5 to 16 ಒಂದು ಕ್ವಶನ್ ಡೆಫಿನೆಟ್ಲಿ ಇದೇ ಇರ್ತೈತಿ. ಸಿಲಾಬಲ್ ಅಂದರೆ ಏನು? ಸ್ವರದ ಸೌಂಡ್, ಓವೆಲ್ ಸೌಂಡಿನ ಗಿವನ್ ವರ್ಡ್, ಅದನ್ನ ಎಣಿಸೋದು, ಕನ್ನಡದಲ್ಲಿ ಬರ್ಕೊಂಡು ಎಣಿಸೋದು. ವ್ಯಂಜನಾಕ್ಷರ ಬಂತು, ಲಾಸ್ಟ್ದು ವ್ಯಂಜನಾಕ್ಷರ ಬಂದು ಅದನ್ನ ಕೌಂಟ್ ಮಾಡೋದಿಲ್ಲ. ಯಾವ್ಯಾವ ವರ್ಡ್ ವ್ಯಂಜನಾಕ್ಷರ ಇಲ್ಲ ಸ್ವರದ ಥರ ಅನ್ನಿಸ್ತಾವಲ್ಲ, ಪೂರ್ಣ ಅನ್ನಿಸ್ತಾವಲ್ಲ, ಅದರಲ್ಲಿ ಓವೆಲ್ ಸೌಂಡ್ ಇದ್ದಿದ್ದುಗಳನ್ನು ಎಣಿಸೋದು ಅಷ್ಟೇ. ಸಿಂಪಲ್ ಆಗಿದೆ. ಸೊ ಇದು ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸಿಲಾಬಲ್ ಮೇಲೇ ನಾವು ಒಂದು ವಿಡಿಯೋ ಮಾಡೋಣಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿರಿ. ನಾವೇನು ಮಾಡೋಣಂತ ಅದೊಂದು ಬೇರೆ ಒಂದು ವಿಡಿಯೋ ಮಾಡೋಣಂತ. ಸೊ ನೆಕ್ಸ್ಟ್ ಲೆಟಸ್ ಗೋ ಟು ದ 7th ಕ್ವೆಶನ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಇಲ್ಲೇ ಅಂಡರ್ಲೈನ್ ಮಾಡಿದ್ದಾರೆ ಒಂದು ವರ್ಡ್, ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಏನು ವಾಕ್ಯ ಅಂತಂದರೆ ಆಕಾಶ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಸೊ ಇಲ್ಲಿ ಏನು ಕೊಟ್ಟಾರ, ಇಂಟೆಲಿಜೆಂಟ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಯಾರ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳ್ಯಾರ. ಈಗ ನೀವು ನೋಡ್ರಿ, ಇಂಟೆಲಿಜೆಂಟ್ ಬಾಯ್, ಈ ಇಂಟೆಲಿಜೆಂಟ್ ಅನ್ನೋ ಪದ ಏನನ್ನು ಹೊಗಳಾಕತ್ತೈತಿ? ಆಕಾಶ್ ಅನ್ನೋದು ನೌನ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆ್ಯನ್ ಅನ್ನೋದು ಆರ್ಟಿಕಲ್. ಸೊ ಇದೇನಪ್ಪ, ಇಂಟೆಲಿಜೆಂಟ್ ಬಾಯ್ ಅನ್ನೋದನ್ನು ಇದು ಹೊಗಳ್ತಾ ಇದೆ. ಸೊ ಯಾವುದಾದ್ರೂ ವಾಕ್ಯದಲ್ಲಿರುವ ನಾಮಪದವನ್ನು ಹೊಗಳುವ ಪದಕ್ಕೆ ನಾವೇನಂತ ಕರಿತೀವಿ? ಗುಣವಾಚಕ ವಿಶೇಷಣ ಅಂತ ಕರಿತೀವಿ, ಗುಣವಾಚಕ ಅಂತ ಕರಿತೀವಿ, ಅಥವಾ ನಾಮ ವಿಶೇಷಣ ಅಂತ ಕರಿತೀವಿ. ನಾಮದ ವಿಶೇಷತೆಯನ್ನು ಹೇಳತ್ತಿದ್ದು ನಾಮಪದ ಬಾಯ್ ಅಥವಾ ಆಕಾಶ್, ಇದು ನಾಮಪದ. ಆಕಾಶನ ಬಗ್ಗೆನೇ ಹೇಳ್ತಾ ಇದೆ, ಅವನು ಇಂಟೆಲಿಜೆಂಟ್ ಇದ್ದಾನ ಅಂತ. ಮತ್ತು ನಾಮಪದವನ್ನು ಹೊಗಳೋ ಪದಕ್ಕೆ ನಾವು ನಾಮ ವಿಶೇಷಣ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ, ಇಂಗ್ಲೀಷ್ನಲ್ಲಿ ಇದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ADJECT ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ನಾಳೆ ಎಕ್ಸಾಮ್ನಲ್ಲಿ ಅಡ್ಜೆಕ್ಟಿವೇ ಹೆಚ್ಚಾಗಿ ಕೇಳ್ತಾರೆ. ಅಡ್ಜೆಕ್ಟಿವ್ ಅಂತಂದರೆ ನಾಮವನ್ನು, ಆ ಒಂದು ವಾಕ್ಯದಲ್ಲಿಯ ನಾಮಪದವನ್ನು ಹೊಗಳುವ ಪದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಆನ್ಸರ್ ಶೀಟ್ನಲ್ಲಿ ಅಡ್ಜೆಕ್ಟಿವ್ ಅಂತ ಬರೆದ್ರೆ ಮುಗೀತು. ಆನ್ಸರ್ ನಂಬರ್ 7 ಅಂತ ಹಾಕಿಬಿಟ್ಟು ಆನ್ಸರ್ ಇಂಟೆಲಿಜೆಂಟ್ ಅಂತ ಬರೆದು ಅಡ್ಜೆಕ್ಟಿವ್ ಅಂತ ಬರೆದ್ರೆ ಯುವರ್ ಆನ್ಸರ್ ಈಸ್ ಕರೆಕ್ಟ್. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. 8th ಕ್ವೆಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಅ ಸೂಟೇಬಲ್ ಲಿಂಕರ್ ಅಂತ ಅಂದಿದ್ದಾರೆ. ಇಲ್ಲಿ ಸರಿಯಾದ ಲಿಂಕರನ್ನು ತುಂಬ್ರಿ ಅಂತ ಹೇಳ್ಯಾರ. ಇದು ಕೂಡ ಡೆಫಿನಿಟ್ ಕ್ವೆಶನ್ ಇನ್ ದ ಕ್ವೆಶನ್ ಪೇಪರ್. ಸೊ ಇಲ್ಲೇ ನೋಡ್ರಿ ಏನಂತ ಮಾಡಬೇಕಂತ. ಸೆಂಟೆನ್ಸ್ ಏನಿದೆ ಇದು ಸ್ವಲ್ಪ ಅಬೌವ್ ಎವರೇಜ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ. ಆದರೆ ಇಂಗ್ಲೀಷನ್ನ ಹೆಚ್ಚಾಗಿ ಓದ್ತಾ ಇದ್ರಿ ಲಕ್ಷ ಕೊಟ್ಟು ಅಂತಂದರೆ ನಿಮಗಿದು ಈಸಿ ಆಗಿಬಿಡುತ್ತೆ. ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಡ್ಯಾಶ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಇಲ್ಲೇ ಕಪಿಲ್ಸ್ ಮದರ್ಗೆ ಟೈಮನ್ನು ಓದ್ಲಿಕ್ಕೆ ಬರ್ತಿರಲಿಲ್ಲ ಅಂತ ಇದೆ. ಡ್ಯಾಶ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಆದರೆ ಅವಳಿಗೇನು ಗೊತ್ತಿತ್ತು, ಅದು ನಸಿಕಿನ ಜಾವ ಆಗಿತ್ತು ಅನ್ನೋದು ಗೊತ್ತಿತ್ತು. ನಸಿಕಿನ ಜಾವ ಐತಿ ಅಂತ ಗೊತ್ತಿತ್ತು ಅವಳಿಗೆ. ಸೊ ಅದಕ್ಕೆ ನಾವಿಲ್ಲೇನು ತುಂಬಬೇಕು ಅಂದರೆ, ಆದರೆ ಅನ್ನೋ ಪದಕ್ಕೆ ನಮಗೇನು ಬರ್ತೈತಿ ಇಂಗ್ಲೀಷ್ನಾಗ, ಬಟ್ ಅನ್ನೋ ವರ್ಡ್ ನಾವು ತುಂಬಬೇಕು. ಅವಳಿಗೆ ಏನು ಗೊತ್ತಿತ್ತಪ್ಪ, ಅದು ಯಾವ ಸಮಯ ಅಂತ ಗೊತ್ತಾಗ್ತಿರ್ಲಿಲ್ಲ, ಆದರೆ ಅವಳಿಗೆ ಅದು ನಸಿಕಿನ ಜಾವ ಅಂತ ಗೊತ್ತಿತ್ತಷ್ಟೇ. ಟೈಮ್ ಎಷ್ಟಾಗಿದೆ ಅಂತ ಓದ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಬಟ್. ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ, ಲಿಂಕರ್ ಬಟ್ ಅಂತೇಳಿ. ಸೊ ನಿಮಗೆ ಕೆಲವೊಂದು ಸಿಂಪಲ್ ಪ್ರಿಪೋಸಿಷನ್ಸ್ ಬರ್ತಾವೆ. ಅವೇನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದನ್ನು ಬ್ರೀಫಾಗಿ ಹೇಳ್ಬೋದು. ಸೊ ಏನು ಅಂದರೆ, ಇನ್ ಅಂದರೆ ಒಳಗೆ, ಆನ್ ಅಂದರೆ ಮೇಲೆ, ಒಳಗೆ, ಇದು ಮೇಲೆ. ಆಮೇಲೆ ಬಟ್ ಅಂತಂದರೆ ಏನು, ಇದು ಪ್ರಿಪೋಸಿಷನ್ಸ್ ಆಯಿತು, ಸಾರಿ. ಬಟ್ ಅನ್ನೋದು ಇದು ಲಿಂಕರ್ ಅಂದರೆ ಏನಪ್ಪ ಅಂದರೆ ಕಂಜಂಕ್ಷನ್ ಅಥವಾ ಲಿಂಕರ್ ಅಂತ ಕರೀತಾರೆ ಅದಕ್ಕೆ, ಅಥವಾ ಲಿಂಕರ್ ಅಂತ ಕರೀತಾರೆ ಇದನ್ನು. ಎಕ್ಸಾಮ್ನಲ್ಲಿ ಕೇಳುವಾಗ ಹೆಚ್ಚಾಗಿ ಲಿಂಕರ್ ಅಂತ ಕೇಳ್ತಾರೆ. ಇವು ಕೆಲವೊಂದು ಬರ್ತಾವೆ ಲಿಂಕರ್ಸ್. ಏನು ಅಂತಂದರೆ ಬಟ್,
ಲಿಂಕರ್ ಅಂದರೆ ಏನು ಅಂದರೆ ಎರಡು ಪದಗಳು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಅಥವಾ ಸೇರಿಸಲಿಕ್ಕೆ ಬರುವಂಥ ಪದ. ಫಾರ್ ಎಕ್ಸಾಂಪಲ್ ಬಟ್, ಆ್ಯಂಡ್, ಇದು ಆದರೆ, ಮತ್ತು ಹೆಸರನ್ನು ಕೂಡಿಸುವಾಗ ಆ್ಯಂಡ್ ಬರ್ತೈತಿ. ಸೊ ಆ್ಯಂಡ್, ಬಿಕಾಸ್, ಏಕೆಂದರೆ, ಆಮೇಲೆ ಸೊ, ಆಮೇಲೆ ಆ್ಯಸ್, ದೋ, ಆದಾಗ್ಯೂ, ದೋ ಅಂದರೆ ಆದಾಗ್ಯೂ. ಇದನ್ನು ಸಪ್ರೇಟ್ ವಿಡಿಯೋ ಮಾಡೋಣಂತ ಲಿಂಕರ್ಸ್ದು, ಕಂಜಂಕ್ಷನ್ಸ್ದು. ಅಥವಾ ಕಂಜಂಕ್ಷನ್ಸ್ದು ಮಾಡಿದ್ದು ಒಂದು ಲಿಂಕ್ ಇದಿದೆ, ಏನಪ್ಪ ಅಂದರೆ ಸಿನ್ಸ್ ಅಂತ ಮಾಡಿದ್ದು ಒಂದು ವಿಡಿಯೋ ಇದೆ, ಅದನ್ನು ನೋಡಿರಿ. ಆದರೆ ಕಂಜಂಕ್ಷನನ್ನು ಹೋಲಾಗಿ ಒಂದು ವಿಡಿಯೋ ಮಾಡಿಲ್ಲ, ಅದನ್ನು ನೆಕ್ಸ್ಟಲ್ಲಿ ಮಾಡೋಣಂತ. ನಾಳೆ ನೆಕ್ಸ್ಟ್ ಮುಂಬರೋ ವಿಡಿಯೋನಲ್ಲಿ ಕಂಜಂಕ್ಷನ್ದೊಂದು ವಿಡಿಯೋ ಮಾಡೋಣಂತ. ಸೊ ಪ್ಲೀಸ್ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರ್ತಿತ್ತು ಕಂಜಂಕ್ಷನ್ದು. ಆವಾಗ ಕಂಜಂಕ್ಷನ್ ವಿಡಿಯೋನು ಕೂಡ ನೋಡಿರಿ. ಇದೇ 1-2-3 ಡೇಸಲ್ಲಿ ಬರುತ್ತದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಂತ. ಇಲ್ಲಿ ಮಾತ್ರ ಆನ್ಸರ್ ಗೊತ್ತಾಯ್ತಲ್ಲ, ಇಲ್ಲಿ ಆನ್ಸರ್ ಬಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಂತ. 9th ಕ್ವಶನ್, ರಿರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸಲ್ಲಿ ಬರೀರಿ ಅಂತ ಹೇಳ್ಯಾರ. ದ ಕಾನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್ ಅಂತ ಕೊಟ್ರು. ಇದು ಸಿಂಪಲ್ ಆಗಿದೆ, ಇದ್ರ ಸಿಂಪಲ್ ರೂಲ್ ಕೊಟ್ಬಿಡ್ತೀನಿ. ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ದ ಕಾನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್. ಇಲ್ಲಿ ಏನು ಮಾಡಬೇಕು ಅಂದ್ರೆ ಸೆಂಟೆನ್ಸನ್ನು ಮೊದಲು ಡಿವೈಡ್ ಮಾಡ್ಕೋಬೇಕು. ಇದು ದ ಕಾನ್ವಿಕ್ಟ್ ನಮ್ದು ಸಬ್ಜೆಕ್ಟ್, ಸ್ಟೋಲ್ ಏನೈತಿಲ್ಲ ಇದು ವರ್ಬ್, ಆಮೇಲೆ ಇದು ಸಿಲ್ವರ್ ವೇರ್ ಏನೈತಿಲ್ಲ ಇದು ಆಬ್ಜೆಕ್ಟ್. ಸೊ SVO ಬಂತ. ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಪ್ಯಾಸಿವ್ ಮಾಡಬೇಕಂದ್ರೆ ಆ್ಯಕ್ಟಿವ್ ಸೆಂಟೆನ್ಸ್ ಅಂದರೆ ಏನು, ಯಾವ ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆ್ಯಕ್ಟಿವ್ ಇರ್ತಾರೆ, ಕೆಲಸ ಮಾಡಿರ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಆಮೇಲೆ ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿರುವ ಪದ ಅಥವಾ ವ್ಯಕ್ತಿ, ವಸ್ತು ಅದು ಕೆಲಸ ಮಾಡಿರೋದಿಲ್ಲ, ಬಟ್ ಅದ್ರ ಮೇಲೆ ಯಾರಾದರೂ ಕೆಲಸ ಮಾಡಿರ್ತಾರೆ ಅಂತ, ಅದಕ್ಕೇನಂತೀವಿ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಸಬ್ಜೆಕ್ಟ್ ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್ ವಾಯ್ಸ್, ಸಬ್ಜೆಕ್ಟ್ ಪ್ಯಾಸಿವ್ ಇದ್ದರೆ ಪ್ಯಾಸಿವ್ ವಾಯ್ಸ್. ಸೊ ನೋಡಿರಿ, ಈಗ ಏನು ಮಾಡಬೇಕು, ಪ್ಯಾಸಿವ್ ಮಾಡಬೇಕಂದ್ರೆ ಸಬ್ಜೆಕ್ಟನ್ನು ನಾವು ಪ್ಯಾಸಿವ್ ಮಾಡಿಬಿಡೋದು ಅಷ್ಟೇ. ಇದು ಪ್ಯಾಸಿವ್ ಐತಪ್ಪ, ಏನು ಸಿಲ್ವರ್ ವೇರ್, ಅದೇನೂ ಮಾಡಿಲ್ಲ, ಅವನೇ ಏನು ಮಾಡ್ಯಾನ, ಕದ್ದಿದ್ದಾನೆ, ಅದನ್ನು ತೊಗೊಂಡು ಹೋಗಿದ್ದಾನೆ. ಸೊ ವರ್ಕ್ ಇದ್ರ ಮೇಲೆ ಆಗೈತಿ, ಇದು ಪ್ಯಾಸಿವ್ ಐತಿ. ಸೊ ಇದನ್ನು ಈ ಕಡೆ ತೊಗೊಂಬಂದ್ಬಿಡೋನು, ಆಬ್ಜೆಕ್ಟನ್ನು ಇಲ್ಲಿ ತೊಗೊಂಬರೋನು. ಸಬ್ಜೆಕ್ಟ್ ಆ್ಯಕ್ಟಿವ್ ಐತಲ್ಲ, ಅದನ್ನ ಏನು ಮಾಡೋನು ನಾವು ಪ್ಯಾಸಿವ್ ಜಾಗನಾಗ ಒಯ್ದುಬಿಡೋನು, ಈ ಆಬ್ಜೆಕ್ಟ್ ಜಾಗನಾಗ ಒಯ್ದುಬಿಡೋನು. ಇಲ್ಲಿ ಸಬ್ಜೆಕ್ಟ್ ಬರ್ಕೊಂಬಿಡೋನು. ಇಲ್ಲಿ ನಡ್ಬಾರ್ಕ್ ಉಳಿತೇನು, ನಮ್ಮದು ವರ್ಬ್ ಅಷ್ಟು ಉಳಿತು. ಇಲ್ಲಿ ಏನು ಮಾಡಬೇಕಪ್ಪ ನಡ್ಬಾರ್ಕಂದ್ರೆ ಕಂಪಲ್ಸರಿ ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬಂದೇ ಬರ್ತೈತಿ. ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಅಂದರೆ ಅದೇ ಟೆನ್ಸ್ದು. ಇದು ಸ್ಟೋಲ್ ಅಂತ ಐತಲ್ಲ, ಇದು V2 ಐತಿ. V2 ಅಂದರೆ ಇದು ಪಾಸ್ಟ್ ಟೆನ್ಸ್ ಐತಿ. ಸೊ ಪಾಸ್ಟ್ ಟೆನ್ಸ್ದೇ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಆಮೇಲೆ ಹೆಲ್ಪಿಂಗ್ ವರ್ಬ್ ಬರೆದು ಇಲ್ಲೇನು ತೊಗೋಬೇಕಪ್ಪ ಅಂದರೆ ಈ ಒಂದು ಮೇನ್ ವರ್ಬ್ ಐತಿಲ್ಲ, ಇದ್ರದ್ದು V3 ಫಾರ್ಮನ್ನು ತೊಗೋಬೇಕು. ಇದ್ರದ್ದು V3 ಫಾರ್ಮನ್ನು ತೊಗೋಬೇಕು. ನಾವು ಇಷ್ಟು ಮಾಡಬೇಕು, ಏನು ಆಬ್ಜೆಕ್ಟ್ ಈ ಕಡೆ ತೊಗೋಬೇಕು, ಸಬ್ಜೆಕ್ಟ್ ಈ ಕಡೆ ತೊಗೋಬೇಕು, ನಡ್ಬಾರ್ಕ್ ಏನು ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಮಾಡಬೇಕು. ಸೊ ಇದನ್ನೇ ಮಾಡಿ ನೋಡೋಣಂತ. ನಾವು ಏನಾಗ್ತೈತಿ ಮ್ಯಾಗ ಬರೆದು ಬಿಡ್ತೀನಿ ನಾ, ಇಲ್ಲೇ ನೋಡಿರಿ. ದ ಕಾನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್. ಸೊ ನಾವು ಫಸ್ಟ್ ಏನು ತೊಗೊಳ್ಳೋಣ, ಇಲ್ಲೇ ನಾ ಏನಂತ ಹೇಳಿದೆ, ಫಸ್ಟಿಗೆ ಸಿಲ್ವರ್ ವೇರ್ ತೊಗೊಳ್ಳೋಣ. ಯಾವುದು ದ ಸಿಲ್ವರ್ ವೇರ್, ಅದ್ರ ಜೊತೆಗೆ ದನು ತೊಗೊಂಡಿದ್ದಾರೆ ಅವರು. ಸೊ ನಾವೇನು ಮಾಡೋಣ, ಇಲ್ಲೇ ದನು ತೊಗೊಂಡ್ಬಿಡೋಣ. ಇಲ್ಲೇ ದ ಸಿಲ್ವರ್ ವೇರ್ ಅಂತ ತೊಗೊಂಡ್ವಾ. ಈಗ ನೀವೇನು ತೊಗೊಂಡ್ರಿ, ಸಬ್ಜೆಕ್ಟ್ ತೊಗೊಂಡ್ರಿ ಈ ಕಡೆ, ಇದು ಆಬ್ಜೆಕ್ಟ್ ತೊಗೊಂಡ್ರಿ ಈ ಕಡೆ. ಸಿಲ್ವರ್ ವೇರ್ ಅನ್ನೋದು ಇದು ಆಬ್ಜೆಕ್ಟ್ ಏನಿತ್ತಲ್ಲ, ಇದನ್ನು ಈ ಕಡೆ ತೊಗೊಂಡ್ರಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋದು, ಪ್ಲಸ್ ನಾ ಏನು ಬರ್ತೀನಿ, ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಯಾವ ಟೆನ್ಸ್ದೇ ಇದೆ, ಸ್ಟೋಲ್ ಅಂದರೆ ಪಾಸ್ಟ್ ಟೆನ್ಸ್ದು. ಪಾಸ್ಟ್ ಟೆನ್ಸ್ನಾಗ ಬಿ ಫಾರ್ಮ್ ಆಫ್ ವರ್ಬ್ ಎಷ್ಟು ಅದಾವೆ, 5 ಅದಾವೆ. ಪಾಸ್ಟ್ ಟೆನ್ಸ್ನಾಗ 2 ಅದಾವೆ, ವಾಸ್ ಅ ವೇರ್. ಈ ಕೊಟ್ಟಂಥ ಪದ ಏಕವಚನ ಇದ್ದರೆ ಏನು ಹಚ್ಚೋದು, ವಾಸ್ ಹಚ್ಚೋದು. ಕೊಟ್ಟಂಥ ಪದ ಬಹುವಚನ ಇದ್ದರೆ ವೇರ್ ಹಚ್ಚಬೇಕಿತ್ತು. ಸೊ ಸಿಲ್ವರ್ ವೇರ್ ಏಕವಚನ ಐತಿ, ಸೊ ನಾನು ವಾಸ್ ತೊಗೋತೀನಿ. ದ ಸಿಲ್ವರ್ ವೇರ್ ವಾಸ್. ಅರ್ಧ ಆಯ್ತಾ ನಿಮ್ಮದು, ಹೆಲ್ಪಿಂಗ್ ವರ್ಬ್ ಹಚ್ಚಿದ್ರಿ. ಈ ಸ್ಟೋಲ್ ಐತಲ್ಲ, ಅದನ್ನು V3 ಮಾಡ್ಕೊಂಡ್ರೆ ಏನಾಗ್ತೈತೆ, ಅದು ಸ್ಟೋಲನ್ ಆಗ್ತೈತಿ. ಏನಾಗ್ತೈತೆ, ಅದು ಸ್ಟೋಲನ್ ಆಗ್ತೈತಿ. ಮುಂದೆ ಬಾಯ್ ಅನ್ನೋ ಒಂದು ಏಜೆಂಟ್ ಬರ್ತೈತಿ ಇಲ್ಲಿ, ಸ್ಟೋಲನ್ ಬಾಯ್. ಯಾರಿಂದ, ದ ಕಾನ್ವಿಕ್ಟ್. ಸೊ ಟೋಟಲ್ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಕಾನ್ವಿಕ್ಟನು ಸಿಲ್ವರ್ ವೇರನ್ನು ಕದ್ದನು ಅಂತೈತಿ. ನೀವೇನು ಮಾಡ್ಬೇಕು, ಸಿಲ್ವರ್ ವೇರ್ ಇದು ಕಾನ್ವಿಕ್ಟ್ನಿಂದ ಕದಿಯಲ್ಪಟ್ಟಿತು ಅಂತ ಮಾಡ್ಬೇಕು. ಅಂದರೆ ನೀವು ಕನ್ನಡನಾಗ ವರ್ಬ್ ಲಾಸ್ಟಿಗೆ ಹೋಗ್ತೈತಿ, ಆದರೆ ಇಂಗ್ಲೀಷ್ನಾಗ ವರ್ಬ್ ನಡುವೆನೇ ಇರ್ತೈತಿ. ಆ್ಯಕ್ಟಿವ್ ಇರಲಿ ಪ್ಯಾಸಿವ್ ಇರಲಿ, ಇಂಗ್ಲೀಷ್ನಾಗ ಏನು ವರ್ಬ್ ನಡ್ಬಾರ್ಕೆ ಇರ್ತೈತಿ. ಸೊ ಇದೇನಾಗ್ತೈತಿ,
ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ದ ಕಾನ್ವಿಕ್ಟ್ ಆಗ್ತೈತೆ. ಸೊ ಇದನ್ನು ಡಿಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋನಲ್ಲಿ ಮಾಡ್ತೀನಿ. ಸೊ ಈಗಿನ ಪುರ್ತೇಕ ಇದರ ಆನ್ಸರ್ ಏನಪ್ಪ ಅಂದರೆ ದ ಸಿಲ್ವರ್ ವೇರ್ ಬರೆಯೋದು ಬರ್ದು ವಾಸ್ ಅಂತ ಬರೆದು ಇದು ವರ್ಬ್ ಏನು ಮಾಡ್ಕೊಳ್ಳೋದು ಸ್ಟೋಲನ್ STOLEN ಸ್ಟೋಲನ್. ಅದಾದಮೇಲೆ ಬೈ ಹಚ್ಚೋದು. ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ಯಾರು ದ ಕಾನ್ವಿಕ್ಟ್. ಇದು ಹೆಂಗಾಯ್ತು ನೋಡ್ರಿ, ದ ಸಿಲ್ವರ್ ವೇರ್ ಇಲ್ಲಿಂದ ನಿಮ್ಮ ಸೆಂಟೆನ್ಸ್ ಸ್ಟಾರ್ಟ್ ಆಯ್ತಾ, ವಾಸ್ ಸ್ಟೋಲನ್ ಬೈ ದ ಕಾನ್ವಿಕ್ಟ್. ಇಷ್ಟು ಬರೆದ್ರಿ ಅಂದರೆ ನಿಮ್ಮ ಆನ್ಸರ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಯೂಸ್ ದ ವರ್ಡ್ ಸಪ್ರೇಟ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸಪ್ರೇಟ್ ಅನ್ನೋ ಪದವನ್ನು ವರ್ಬ್ ಆಗಿ ಬಳಸ್ರಿ ಅಂತ ಹೇಳ್ಯಾರ. ಸೊ ಸಿಂಪಲ್ ಪ್ರೆಸೆಂಟ್ ಗೊತ್ತಾ ನಿಮಗೆ? ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಏನು ಮಾಡ್ತೀವಿ, ಯಾವುದೇ ಹೆಲ್ಪಿಂಗ್ ವರ್ಬೇ ಬರೋದಿಲ್ಲ, ಡೈರೆಕ್ಟ್ ಐ ಈಟ್, ವಿ ಈಟ್, ಯು ಈಟ್, ಹಿ ಶಿ ಈಟ್ಸ್, ಎಸ್ ಬರ್ತೈತೆ ಪ್ರತ್ಯಯ, ದೇ ಈಟ್ ಅಂತ ಬರುತ್ತೆ. ಸೊ ನೀವೇನು ಮಾಡಿರಿ, ಈಗ ಎಸ್ ಹಚ್ಚು ಇದಕ್ಕೆ ಬೇಡ, ಐ ಸಪ್ರೇಟ್ ಅಂತ ಬರೆದ್ಬಿಡ್ರಿ. ಐ ಸಪ್ರೇಟ್, ವಿ ಸಪ್ರೇಟ್, ಯು ಸಪ್ರೇಟ್, ದೇ ಸಪ್ರೇಟ್, ಹಿ ಶಿ ಇಟ್ ಸಪ್ರೇಟ್ಸ್. ಹಿ ಶಿ ಇಟ್ ಬರೆದ್ರಿ ಅಂದರೆ ಇದಕ್ಕೆ ಎಸ್ ಹಚ್ಚಬೇಕು, ವರ್ಬ್ ಆಗಿ ಬಳಸಬೇಕಾದ್ರೆ. ಇಲ್ಲ ನಾವು ಎಸ್ ಹಚ್ಚೋದಿಲ್ಲ ಹಂಗೆ ಬರಿತೀವಿ ಅಂದರೆ ಐ ಸಪ್ರೇಟ್, ವಿ ಸಪ್ರೇಟ್, ದೇ ಸಪ್ರೇಟ್ ಅಂತ ಮಾಡಿದ್ರೆ ನಿಮ್ಮದು ಸೆಂಟೆನ್ಸೇ ಆಗ್ಬಿಡುತ್ತೆ. ಸೊ ನೀವೇನು ಮಾಡಿರಿ, ಬರೀ ಜಸ್ಟ್ ಐ ಬರೀರಿ, ಆ ಕೊಟ್ಟಂಥ ಪದವನ್ನು ಸೇರಿಸ್ಬಿಡ್ರಿ, ಐ ಸಪ್ರೇಟ್ ಅಂತ ಬರೆದ್ಬಿಡ್ರಿ. ನಾನು ಬೇರ್ಪಡಿಸುತ್ತೇನೆ ಅಂತ ಮೀನಿಂಗ್ ಆಗುತ್ತೆ. ಸಪ್ರೇಟ್ ಅಂದರೆ ಬೇರ್ಪಡಿಸುತ್ತೇನೆ. ಈ ಜಸ್ಟ್ ಐಗ ನೀವೇನು ಮಾಡಿರಿ, ಆನ್ಸರ್ ಅಂತ ಹಾಕ್ಬಿಟ್ಟು ಏನು ಬರೀತೀರಿ, ಐ ಸಪ್ರೇಟ್ ಅಂತ ಬರೆದು ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಇದು ನಿಮ್ಮ ಸೆಂಟೆನ್ಸ್ ಆಗೋದು ಆಯಿತಾ. ಇದು ಸಿಂಪಲ್ ಟ್ರಿಕ್ ಇದು. ಸೊ ಇದನ್ನು ನೀವು ಸಿಂಪಲ್ ಪ್ರೆಸೆಂಟಲ್ಲಿ ಐ ಹಚ್ಕೊಂಡು ಸೆಂಟೆನ್ಸ್ ಮಾಡಿದ್ದೀರಿ ಅಷ್ಟೇ. ಇದು ವರ್ಬನೇ, ಇದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆಯಿತಾ. ಇಷ್ಟು ಬರೆದ್ರಿ ಅಂದರೆ ಮಾರ್ಕ್ಸ್ ಬರುತ್ತೆ. ಮೇ ಬಿ ನಿಮ್ಗೆ ಎಕ್ಸಾಮ್ನಲ್ಲಿ ಹೀಗೆ ಕೇಳ್ತಾರೆ, ಇದನ್ನು ಈ ಥರ ಮಾಡಿಬಿಡ್ರಿ. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್. ಆರ್ಟಿಕಲ್ ಗೊತ್ತು, ಎ ಆ್ಯಂಡ್ ದ ಅಂತ 3 ಆರ್ಟಿಕಲ್ ಇದ್ದಾವೆ. ಸೊ ಎ ಅನ್ನು ಕನ್ಸೋನೆಂಟ್ ಸೌಂಡ್ ಇತ್ತಂದ್ರೆ ಎ ಬಳಸ್ತೀವಿ ಫಸ್ಟ್ ಲೆಟರ್ದು. ಆಮೇಲೆ ಓವೆಲ್ ಸೌಂಡ್ ಇತ್ತಂದರೆ ಫಸ್ಟ್ ಲೆಟರ್ದು ಆ್ಯನ್ ಬಳಸ್ತೀವಿ. ಸೊ ಇಲ್ಲಿ ಸೌಂಡ್ ನೋಡ್ರಿ, ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್, ಅಂತ ಇದೆ. ಈ ಪದದ ಸೌಂಡ್ ಏನೈತಿ, ಅಂತೈತಿ. ಇದು ಏನೈತಿ, ಓವೆಲ್ ಐತಿ ಅಂದರೆ ಸ್ವರ ಐತಿ. ಸೊ ಸ್ವರ ಇದ್ರೆ ನಾವಿಲ್ಲಿ ಏನು ತೊಗೋತೀವಪ್ಪ, ಆ್ಯನ್. ಸೊ ಇದ್ರ ಆರ್ಟಿಕಲ್ ಏನು, ಆ್ಯನ್. ಐ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್. ಓಕೆ, ಆರ್ಟಿಕಲ್ಗೂ ಕೂಡ ಒಂದು ಮಾಡೋಣಂತ ವಿಡಿಯೋ ಡಿಟೇಲ್ಡ್. ಸೊ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಅದು ನಿಮಗೆ ಬರ್ತೈತೆ ನೋಟಿಫಿಕೇಷನ್, ಆವಾಗ ನೀವು ನೋಡ್ಬೋದು ಅದನ್ನು. ಓಕೆ, ನೆಕ್ಸ್ಟ್ ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಅಂದಾರೆ. ಇದ್ರ ಟೆನ್ಸ್ ಫಾರ್ಮ್ ಬರೀರಿ ಅಂದಾರೆ. ಸೊ ನೋಡಿರಿ, ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಾಮರೇಡ್ಸ್ ವೇರ್, ಇದೇನಾಗುತ್ತೆ, ವೇರ್ ಅಂತ ಕೊಟ್ರೆ ನೋಡ್ರಿ, ಹೀಸ್ ಕಾಮರೇಡ್ಸ್ ವೇರ್ ಅಂತ ಕೊಟ್ರೆ. ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತಿ ಇದು ಏನಂತೇಳಿ. ಇದು ಪಾಸ್ಟ್ ಟೆನ್ಸ್ ಐತಿ. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ನಮ್ಮದು ವರ್ಬ್ ಏನಿರ್ತೈತಿ, ಪಾಸ್ಟ್ ಇರ್ತೈತಿ. ಸೊ ಈ ವರ್ಬ್ ಏನಾಗ್ತೈತಿ, ಮೇನ್ ವರ್ಬ್ ಇಡಿ ಬರ್ತೈತೆ, ಅದಕ್ಕೆ ಸೆಂಟೆನ್ಸ್ಡ್ ಆಗ್ಬಿಡ್ತೈತಿ. ಅಷ್ಟೇ ಸಿಂಪಲ್ ಐತಿ ನೋಡ್ರಿ. ಇದು ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಐತಿ, ವರ್ಬ್ ಏನಾಗ್ತೈತಿ ಪಾಸ್ಟ್ ಟೆನ್ಸ್ ಆಗ್ಬೇಕಂದ್ರೆ ಏನು ಬರ್ಬೇಕು, ಅದಕ್ಕೆ ಇಡಿ ಬರ್ಬೇಕು, V2 ಫಾರ್ಮ್ ಬರೀಬೇಕು. ನಾವು V2 ಫಾರ್ಮ್ ಬರೆದ್ರೆ ಸೆಂಟೆನ್ಸ್ ಅನ್ನೋ ಪದ ಏನಾಗ್ಬಿಡ್ತೈತಿ, ಸೆಂಟೆನ್ಸ್ಡ್ ಆಗ್ತೈತಿ. ಸೆಂಟೆನ್ಸ್ ಇದೊಂದು ವರ್ಬ್ ಆಯಿತಾ. ಸೊ ಇದಕ್ಕೆ ಆನ್ಸರ್ ಏನು, ಇಲ್ಲಿ ನೀವೇನು ಬರೀಬೇಕು, ಕೊಟ್ಟಂಥ ಜಾಗನಲ್ಲಿ ಆನ್ಸರ್ ಅಂತ ಹಾಕಿ ಈ ಸೆಂಟೆನ್ಸನ್ನು ಮತ್ತೊಮ್ಮೆ ಬರ್ಕೊಂಡು ಬಿಟ್ಟ ಸ್ಥಳದಲ್ಲಿ ಏನು ಬರೀಬೇಕಪ್ಪ ಅಂದರೆ ಸೆಂಟೆನ್ಸ್ಡ್, ಇಡಿ ಹಚ್ಬಿಡ್ಬೇಕು. ಅವಾಗ ನಿಮಗೊಂದು ಮಾರ್ಕ್ ಬಂದುಬಿಡತ್ತೆ ಆಯಿತಾ. ಸೊ ನೆಕ್ಸ್ಟು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರಕೆಟ್ ಅಂದಾರೆ. ಇದ್ರದ್ದು ಕರೆಕ್ಟ್ ಫಾರ್ಮ್ ಬರೀರಿ ಅಂದಾರೆ. ಬೇರೆ ಬೇರೆ ಫಾರ್ಮ್ಸ್ ಇರ್ತಾವೆ. ಸೊ ನೌನ್ ಫಾರ್ಮ್, ವರ್ಬ್ ಫಾರ್ಮ್, ಆಡ್ಜೆಕ್ಟಿವ್ ಫಾರ್ಮ್, ಆ ಥರ ಬರುತ್ತೆ ಒಂದು ವರ್ಡ್ಗೆ. ಈಗ ಪರ್ಫಾರ್ಮೆನ್ಸ್, ಪರ್ಫಾರ್ಮ್ಡ್, ಪರ್ಫಾರ್ಮಿಂಗ್ ಹಿಂಗೆ ಆಗ್ತವೆ. ಸೊ ಇಲ್ಲಿ ಏನು ಬರ್ತೈತೆ ನೋಡೋಣ ಅಂತ. ವಿ ಶುಡ್ ಕಂಪೇರ್ ಅವರ್ ಪ್ರೀವಿಯಸ್, ಏನಾಗ್ತೈತೆ ನಮ್ಮ ಹಿಂದಿನ ಸಾಧನೆಯನ್ನು, ಅಂದರೆ ಪರ್ಫಾರ್ಮೆನ್ಸ್ ಆಗ್ತೈತಿ. ಇದು ಇನ್ನು ಪರ್ಫಾರ್ಮ್ ಇದು ವರ್ಬ್ ಐತಿ, ಇದ್ರದ್ದು ನೌನ್ ಫಾರ್ಮ್ ಹಾಕಿದರೆ ಇದು ಕರೆಕ್ಟ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್. ಸೊ ಇದು ಗ್ರಾಮರಲ್ಲಿ ಸಪ್ರೇಟಾಗಿ ಕೊಟ್ಟಿರಲ್ಲ, ನೀವು ಓದ್ತಾ ಹೋದಂಗೆ ಇವು ಆನ್ಸರ್ಸ್ ನಿಮಗೆ ಗೊತ್ತಾಗ್ತವೆ ಹೆಂಗೆ ಮಾಡ್ಬೇಕಂತೇಳಿ. ಸೊ ಇದ್ರ ಬಗ್ಗೆ ಇದು ಆನ್ಸರ್ಸನ್ನು, ಮಾಡೆಲ್ ಆನ್ಸರ್ಸನ್ನು ನಾನು ಬಿಡ್ತೀನಿ ಈಗ ಸದ್ದು, ಅದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಂಬಿಡ್ರಿ ಇದ್ರದ್ದು. ಈಗ ಜಸ್ಟ್ ನೋಡಿರಿ, ನೆಕ್ಸ್ಟ್ ಒನ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ ಆಗುತ್ತೆ. ಕಂಪ್ಯಾರೇಟಿವ್ ಡಿಗ್ರಿ ಇದು ಏನಾಗತ್ತೆ ನೋಡ್ರಿ, ಸೆಂಟೆನ್ಸ್ ಏನಿದೆ ಇದು, ಮಿಲ್ಕ್ ಈಸ್ ದ ಮೋಸ್ಟ್
ನ್ಯೂಟ್ರಿಷಿಯಸ್ ಫುಡ್ ಐತಿ. ಇದೊಂದು ಸರ್ತಿ ಆನ್ಸರ್ ಅಂತ ಮಾಡಿಬಿಡ್ತೀನಿ ನಾನು. ನೀವು ಮಾಡಲ್ ಆನ್ಸರ್ಲಿ ಸ್ಕ್ರೀನ್ಶಾಟ್ ಮಾಡ್ಕೋರಿ, ಸ್ಟಡಿ ಮಾಡಿರಿ. ಇದ್ರ ಮೇಲೂ ಕೂಡ ನಾವು ಎಲ್ಲ ಗ್ರಾಮರ್ ಪಾಯಿಂಟಲ್ಲೂ ಒಂದೊಂದು ವೀಡಿಯೋಸ್ ಮಾಡೋಣಂತ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಷನ್ ಬರುತ್ತೆ, ಆ ವೀಡಿಯೋಸನ್ನು ನೋಡೋಕ್ಕಾಗತ್ತೆ. ಇದ್ರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೂ ಒಂದು ಮಾಡಬೇಕಾಗೈತಿ, ಮಾಡೋಣಂತ. ಮಿಲ್ಕ್ ಏನದು ಸೆಂಟೆನ್ಸ್ ಏನು ಬಂದಿದೆ, ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್ ಅಂತ ಆಗಿದೆ, ಆಯಿತಾ. ಸೊ ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್. ಇದನ್ನು ಏನು ಮಾಡ್ಬೇಕು, ಕಂಪ್ಯಾರಿಟಿವ್ ಡಿಗ್ರಿ ಮಾಡ್ಬೇಕು. ಸೊ ಫಸ್ಟ್ ಏನು ಬರ್ಕೋಬೇಕು, ಸಬ್ಜೆಕ್ಟ್ ಬರ್ಕೋಬೇಕು. ಏನು, ಮಿಲ್ಕ್ ಸಬ್ಜೆಕ್ಟ್. ಇದು ಮಿಲ್ಕ್ ಬಗ್ಗೆ ಮಾತಾಡತ್ತಾರ. ಮಿಲ್ಕ್ ಮೋಸ್ಟ್ ನ್ಯೂಟ್ರಿಷಿಯಸ್ ಐತೆ. ಮಿಲ್ಕ್ ಈಸ್ ಹೆಲ್ಪಿಂಗ್ ವರ್ಬ್ ಬರ್ಕೋಬೇಕಾ. ನೆಕ್ಸ್ಟ್ ಏನು ಬರ್ಕೋಬೇಕು ನೋಡ್ರಿ, ಇಲ್ಲೇ ಫಾರ್ಮುಲಾ ಇದೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೋರ್ ಅಂತ ಬರ್ಕೋಬೇಕು. ಮೋರ್ ನ್ಯೂಟ್ರಿಷಿಯಸ್ ಅಡ್ಜೆಕ್ಟಿವೇ ಬರ್ಕೋಬೇಕಿಲ್ಲ, ಮೋರ್ ನ್ಯೂಟ್ರಿಷಿಯಸ್. ಮುಂದೆ ಏನು ಬರ್ಕೋಬೇಕಪ್ಪ ಅಂದರೆ, ಈಗೇನು ಬರ್ಕೊಂಡ್ರಿ ನೀವು, ಅಡ್ಜೆಕ್ಟಿವ್ ಬರ್ಕೊಂಡ್ರಿ. ಅದ್ರ ನಂತರ ಏನು ಬರ್ಕೋಬೇಕು, ದ್ಯಾನ್ ಎನಿ ಅದರ್. ದ್ಯಾನ್ ಎನಿ ಅದರ್, ಬೇರೆ ಯಾವ ಫುಡ್ಗಿಂತಲೂ ಇದು ದ್ಯಾನ್ ಎನಿ ಅದರ್ ಫುಡ್ ಬರೆದ್ರೆ ಮುಗೀತು. ದ್ಯಾನ್ ಎನಿ ಅದರ್ ಫುಡ್ ಇಷ್ಟು ಬರೆದ್ರೆ ನಿಮ್ದು ಕಂಪ್ಯಾರಿಟಿವ್. ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್ ಇಷ್ಟು ಬರೆದ್ರೆ ನಿಮ್ಮದು ಆನ್ಸರ್ ಆಗೋತು. ಏನು, ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಆಯಿತು. ಬೇರೆ ಯಾವ ಫುಡ್ಗಳಿಗಿಂತಲೂ ದ್ಯಾನ್ ಎನಿ ಅದರ್ ಫುಡ್ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಆಯಿತು. ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದೆನ್ ಎನಿ ಅದರ್ ಫುಡ್. ಇದು ನಿಮ್ಮದು ಕಂಪ್ಯಾರಿಟಿವ್ ಡಿಗ್ರಿ ಆಯಿತು. ಇದನ್ನು ಕೂಡ ಈಸಿ ಇದೆ, ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ನೋಡ್ರಿ, ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಕೊಟ್ರೆ. ಸೊ ಇದು ಏನೈತಿ, ಹಿ ವಾಸ್ ಅವಾರ್ಡೆಡ್ ಫಾರ್ ಈಸ್ ಲಿಟ್ರರಿ ವರ್ಕ್ಸ್ ಅಂತೈತಿ. ಸೊ ಇದೇನಾಗುತ್ತೆ, ಹಿ ವಾಸ್ ಅವಾರ್ಡೆಡ್ ಫಾರ್ ಈಸ್ ಲಿಟ್ರರಿ ವರ್ಕ್ಸ್. ಇಲ್ಲೇ ಹೀಸ್ ಲಿಟ್ರರಿ ವರ್ಕ್ಸ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಯಾರ ಅವರು. ಅಂದರೆ ಅವನ ಲಿಟ್ರರಿ ಕೆಲಸಕ್ಕಾಗಿ, ಸಾಹಿತ್ಯಿಕ ಕೆಲಸಕ್ಕಾಗಿ ಅವನಿಗೆ ಬಹುಮಾನ ಸಿಕ್ಕಿತು ಅಂತೈತಿ. ಇದೇನಾಗತ್ತಪ್ಪ ಅಂದರೆ, ನೀವು ಇದೇ ಆನ್ಸರ್ ಬರ್ಬೇಕು ನಮಗೆ. ಕ್ವಶನ್ ಫ್ರೇಮ್ ಮಾಡಿರಿ ಅಂದರೆ ಇದೇ ನಮಗೆ ಆನ್ಸರ್ ಬರ್ಬೇಕು. ಏನು, ಈಸ್ ಲಿಟ್ರರಿ ವರ್ಕ್ಸ್ ಅನ್ನೋದು ನಮಗೆ ಆನ್ಸರ್ ಬರ್ಬೇಕು. ಹಂಗೆ ಕ್ವಶನ್ ಫ್ರೇಮ್ ಮಾಡ್ಬೇಕು ಇದ್ರ ಅರ್ಥ. ಸೊ ಇದನ್ನು ಏನು ಬರ್ಬೇಕು, ನಮ್ಗೆ ಆನ್ಸರ್ ಬರ್ಬೇಕು. ಸೊ ನೋಡಿರಿ, ಈಗ ನಾವೇನು ಮಾಡೋಣ, ಏನಂತ ಕೇಳ್ಬೇಕು ನಾವು, ಯಾವ ಕೆಲಸಕ್ಕಾಗಿ ಅವನಿಗೆ ಇದು ಸಿಕ್ಕಿದೆ, ಅವಾರ್ಡ್ ಸಿಕ್ಕಿದೆ ಅಂತ ಕೇಳಬೇಕು. ಅಂದರೆ ಏನಂತ ಕೇಳ್ತೀರಿ, ವೈ ವಾಸ್ ಹಿ ಅವಾರ್ಡೆಡ್ ಏನನ್ಬೇಕು, ಮೊದಲು ಕ್ವಶನ್ ವರ್ಡ್ ಬರ್ಕೋಬೇಕು. ಕ್ವಶನ್ ವರ್ಡ್ ಏನು, ವೈ ಬರ್ಕೋತೀರಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಕ್ ಬರಿಬೇಕು, ವಾಸ್ ಬರೀತೀರಿ. ಮುಂದೆ ಸಬ್ಜೆಕ್ಟ್ ಬರಿಬೇಕು, ಹಿ ಬರೀತೀರಿ. ನೆಕ್ಸ್ಟ್ ಏನು ಬರೀತೀರಿ, ವೈ ವಾಸ್ ಹಿ ಅವಾರ್ಡೆಡ್. ಅವನಿಗೆ ಏಕೆ ಸಿಕ್ಕಿತು ಅವಾರ್ಡ್ ಅಂತ ಕೇಳಿದಾಗ ಫಾರ್ ಈಸ್ ಲಿಟ್ರರಿ ವರ್ಕ್ ಅಂತ ಆನ್ಸರ್ ಬರುತ್ತೆ. ಏನೇನು ಫಾರ್ಮುಲಾ ನೋಡ್ರಿ, WH ವರ್ಡ್ ಬರಿಬೇಕಾ, ಆಮೇಲೆ ಹೆಲ್ಪಿಂಗ್ ವರ್ಕ್ ಬರಿಬೇಕಾ. ಇವೆರಡು ಬರೆದ ನಂತರ ನೀವೇನು ಬರ್ಕೋಬೇಕು, ನಿಮ್ಮದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಬರೆದ್ಬಿಟ್ರೆ ಆಗೋತು. ಇಷ್ಟು ಬರೆದ್ರೆ ನಿಮ್ಮ ಕ್ವಶನ್ ಫ್ರೇಮ್ ಆಯಿತು. ಸೊ ಇದನ್ನು ಕೂಡ ಡಿಸ್ಕಸ್ ಮಾಡೋಣ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ. ನೆಕ್ಸ್ಟ್ ನೋಡ್ರಿ, ರೀಡ್ ದ ಗಿವನ್ ಡೈಲಾಗ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಐತಿ. ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ನಾವೇನು ಮಾಡಬೇಕು, ಇದನ್ನು ಚೇಂಜ್ ಮಾಡ್ಬೇಕು. ಏನೈತದ, ಮಹೇಶ್ ಏನು ಹೇಳ್ತಾನೆ ನೋಡ್ರಿ, ನಂದಿನಿ ಹೇಳ್ತಾಳೆ ಹಲೋ ಮಹೇಶ್ ಅಂತಾಳೆ. ಮಹೇಶ್ ಅಂತ ವೇರ್ ಯು ಎಸ್ಟರ್ಡೇ, ನೀನು ಎಲ್ಲಿದ್ದೆ ನಿನ್ನೆ ಅಂತ ಕೇಳ್ತಾನೆ. ಮಹೇಶ್ ಆಸ್ಕ್ಡ್ ನಂದಿನಿ. ಇದೇನಾಗತ್ತಪ್ಪ ಅಂದರೆ ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ ಸೆಂಟೆನ್ಸ್ ಬರೀ. ಇಲ್ಲಿ ನೋಡ್ರಿ, ಫಾರ್ಮುಲಾ ಹೇಳ್ಬಿಡ್ತೀನಿ ನಾನು, ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತೈತದು. ವೇರ್ ಅನ್ನೋದು ಬರ್ಕೋಬೇಕು ಫಸ್ಟ್. ಆಸ್ಕ್ ಮಹೇಶ್ ವೇರ್. ನೆಕ್ಸ್ಟ್ ಏನು ಬರ್ಕೋಬೇಕಾ, ವೇರ್ ಅನ್ನೋದು ಬರ್ಕೋಬಾರ್ದು. ಈಗ ನೆಕ್ಸ್ಟ್ ವೇರ್ ಅನ್ನೋದು ಬರ್ಕೋಬಾರ್ದು. ವೇರ್ ಯು ಇದ್ದಿದ್ದು ಥರ್ಡ್ ಪರ್ಸನ್ಗೆ ಹೋಗ್ತಿತ್ತು. ಯು ಅಂದರೆ ಈ ನಂದಿನಿ ಕೇಳಾಕತ್ತಾನೆ, ನಂದಿನಿ ಥರ್ಡ್ ಪರ್ಸನ್ ಏನ, ಯು ಅಂದರೆ ನಂದಿನಿ, ಯಾಕೆ ಶಿ ಏನಾಗ್ತೈತಿ, ವೇರ್ ಶಿ. ಆಮೇಲೆ ಇದು ವೇರ್ ಐತಿ, ಯು ಏನು ಬರ್ತೈತಿ, ಯು ಪ್ಲೂರಲ್ ಫಾರ್ಮ್ ಐತೆ ಅಂದ್ಕೂಡಲೇ ವೇರ್ ಬರ್ತೈತಿ. ಈಗ ಶಿ ಸಿಂಗ್ಯುಲರ್ ಫಾರ್ಮ್ ಐತೆ, ಅದಕ್ಕೆ ಇದಕ್ಕೇನು ಬರ್ಕೋಬೇಕು ನಾವು, ವಾಸ್ ಬರ್ಕೋಬೇಕು. ವೇರ್ ಶಿ ವಾಸ್ ಎಸ್ಟರ್ಡೇ ಅಂತಂತಂದರೆ ದ ಪ್ರೀವಿಯಸ್ ಡೇ, ಇದಕ್ಕೆ ಪ್ರೀವಿಯಸ್ ಡೇ ಅಂತಾರೆ. ಇದಕ್ಕೊಂದಿಷ್ಟು ರೂಲ್ಸ್ ಇದಾವೆ. ಸೊ ಇದು 2 ವಿಡಿಯೋಸ್ ಮಾಡಿದ ನಂತರ ನಿಮಗೆ ಗೊತ್ತಾಗತ್ತಿದು ರೂಲ್ಸನ್ನು ಒಂದು ವಿಡಿಯೋ ಮಾಡೋಣಂತ, ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟು ಒಂದು ವಿಡಿಯೋ ಮಾಡೋಣಂತ. ಸೊ ನಿಮ್ಗೆ ಇದು ಡೈರೆಕ್ಟ್ ಇಂಡೈರೆಕ್ಟ್ ಈಸಿಲಿ ಗೊತ್ತಾಗುತ್ತೆ. ಅಬೋವ್ ಎವರೇಜ್ ಸ್ಟೂಡೆಂಟ್ಸ್ಗೆ ಸಿಂಪ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇದಕ್ಕೂ ಕೂಡ ವಿಡಿಯೋಸ್ ಮಾಡೋಣಂತ ಮುಂಬರುವ ದಿನಗಳಲ್ಲಿ. ಆದರೆ ಈಗ ಸದ್ಯಕ್ಕೆ ಇದೇನಾಗುತ್ತೆ, ವೇರ್ ಶಿ ವಾಸ್ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಮಹೇಶ್ ಆಸ್ಕ್ಡ್ ಆಯ್ತಾ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟರೆ ಇದಕ್ಕೆ 2 errors ಇದೆ ಅಂತ. ಭಗತ್ ಸಿಂಗ್ ಸೇಡ್ ದ್ಯಾಟ್ ಹಿ ವುಡ್ ಕ್ಲೈಂಬ್ ದ ಗ್ಯಾಲೋಸ್
glad and show to the world how revolutionaries can sacrifice themselves to the cause of the nation ಅಂತ. ಇಲ್ಲಿ ಏನೈತೆ ಎರಡು ಅಂತಂದ್ರೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಸ್ಪಷ್ಟವಾಗಿ. ಅವ್ರು ಕೊಟ್ಟಿರ್ತಾರೆ ಎಕ್ಸಾಮ್ನಲ್ಲಿ ಏನು ತಪ್ಪೈತೆ ಅಂತ ಹೇಳಿ, ಆದರೆ ನಾನು ನಿಮಗೆ ಹೇಳಾಕತ್ತೀನಿ ಇಲ್ಲೇ ಹೀ ವುಡ್ ಏನು ಮಿಸ್ಟೇಕ್ಸ್ ಐತೆ ನೋಡ್ಬಿಡ್ರಿ. ಈಗ ಭಗತ್ ಸಿಂಗ್ ಸೇಡ್ ದ್ಯಾಟ್ ಹೀ ವುಡ್ ಕ್ಲೈಂಬ್ ದ ಗ್ಯಾಲೋಸ್ ಗ್ಲ್ಯಾಡ್ ಅಂತೈತಿ. ಆಯಿತಾ, ನಿಮಿಷ ನೋಡ್ರಿ, ಗ್ಲ್ಯಾಡ್ ಅಂತೈತಿ. ಗ್ಲ್ಯಾಡ್ ಅನ್ನೋದು ಏನಾಗುತ್ತೆ ಅಂದರೆ ಗ್ಲ್ಯಾಡ್ಲಿ ಆಗತ್ತಿದು. ಅವು ಹೆಂಗೆ ಗ್ಯಾಲೋಸ್ ಹೇಳ್ತಾರೆ ಅಂದರೆ ಸಂತೋಷದಿಂದ ಅಂದರೆ ಗ್ಲ್ಯಾಡ್ ಆಗಲ್ಲ, ಗ್ಲ್ಯಾಡ್ಲಿ ಆಗುತ್ತೆ. ಇದು ಎಡ್ವರ್ಬ್ ಐತಿ. ಎಡ್ವರ್ಬ್ಗಿಲ್ಲೇ ನಾವು ಎಲ್ವೈ ಹಚ್ಚಲೇಬೇಕು. ಸೊ ಗ್ಲ್ಯಾಡ್ಲಿ ಅಂತ ಆಗತ್ತಿದ್ದು. ನೀವು ಓದ್ತಾ ಇದ್ರೆ ಚೆನ್ನಾಗಿ ಯಾವ ವರ್ಡ್ ಏನು ಅಂತ ಗೊತ್ತಿಟ್ಟಿದ್ರೆ ಇದು ಗೊತ್ತಾಗ್ತದೆ ನಿಮ್ಗೆ, ಈಸಿ ಆಗ್ತೈತಿ. ಇದು ಭಾಳ ಡಿಫಿಕಲ್ಟ್ ಆಗಲ್ಲ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು ಆಗೈತಿ ಇಲ್ಲೇ. ಏನದು ಇಲ್ಲಾಗೈತೆ ನೋಡ್ರಿ, ಸ್ಯಾಕ್ರಿಫೈಸ್ ಅಂತ. ನೀವು ಸ್ಪೆಲ್ಲಿಂಗ್ ಚೆನ್ನಾಗಿತ್ತು ನಿಮ್ಮದು ಅಂತಂದ್ರೆ ನೀವು ಸ್ಪೆಲ್ಲಿಂಗನ್ನು ಬರಿತಿದ್ರಿ, ಓದ್ತಿದ್ರಿ, ಬ್ಯಾಪಟ್ ಮಾಡ್ತಿದ್ರಿ ಅಂದರೆ ಗೊತ್ತಾಗತ್ತಿದ್ದು. ಇದೇನಾಗ್ತೈತಪ್ಪ, ಸ್ಯಾಕ್ರಿಫೈಸ್. ಈ ಸಿ ಬರತ್ತಿದು, ಎಸ್ ಇ ಬರಲ್ಲ. ಆಯಿತಾ, ಇದು ಲಾಸ್ಟ್ದು ಸಿ ಬರಲ್ಲ, ಎಸ್ ಇ ಬರಲ್ಲ, ಸಿ ಬರ್ತೈತಿ. ಸೊ ಇವೆರಡು ಮಿಸ್ಟೇಕ್ಸನ್ನು ನೀವು ಆನ್ಸರ್ ಅಂತ ಹಾಕಿಬಿಟ್ಟು ಗ್ಲ್ಯಾಡ್ಲಿ ಎ ಅಂತ ಹಾಕಿ ಗ್ಲ್ಯಾಡ್ಲಿ ಅಂತ ಬರೆದು ಬಿ ಅಂತ ಹಾಕಿ ಸ್ಯಾಕ್ರಿಫೈಸ್ ಅಂತ ಕರೆಕ್ಟ್ ವರ್ಡ್ ಬರೆದ್ರಿ ಅಂದರೆ 2 ಮಾರ್ಕ್ಸ್ ಬರುತ್ತೆ. ಆಯಿತಾ, ಇದ್ರದ್ದು ಆನ್ಸರ್ನ ಈಗ ನಿಮ್ಗೆ ಶೋ ಮಾಡ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಬಿಡ್ರಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ಬಿಡೋಣಂತ. ನೀವು ಸ್ಕ್ರೀನ್ಶಾಟ್ಗೆ ನಾ ಮಾಡೆಲ್ ಆನ್ಸರ್ಸ್ ಇಲ್ಲಿ ತೋರಿಸ್ತೀನಿ ನೋಡಿರಿ, ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಬಿಡ್ರಿ. ಆಯಿತಾ, ಇಲ್ಲಿ ಆನ್ಸರ್ಸ್ ಇದೆ ನೋಡಿರಿ, ಇಲ್ಲಿದೆ ಆನ್ಸರ್ಸ್. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊರಿ. ಸ್ಕ್ರೀನ್ಶಾಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಓದಕ್ಕೆ ಈಸಿ ಆಗ್ಬಿಡ್ತೈತಿ. ಇಲ್ಲೆಲ್ಲ ಆನ್ಸರ್ಸ್ ರೆಡಿಮೇಡ್ ಇದಾವೆ, ಇನ್ನು ಪ್ರಾಕ್ಟೀಸ್ ಮಾಡ್ಕೊರಿ. ಆದರೆ ಈ ಎಲ್ಲ ಗ್ರಾಮರ್ ಪಾಯಿಂಟ್ಸ್ಗೆ ಒಂದೊಂದು ವೀಡಿಯೋಸನ್ನು ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ. ಸೊ ಅವು ನಿಮ್ಗೆ ಹೆಲ್ಪ್ಫುಲ್ ಇರ್ತವೆ ಯಾವಾಗಲೂ. ಪ್ಲೀಸ್ ಸೊ ವೆಯ್ಟ್ ಮಾಡಿರಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆಯಿತಾ, ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. ಮುಂದಿಂದ ಕೆಲವೊಂದು ಆ ಕ್ವಶನ್ಸನ್ನು ನೆಕ್ಸ್ಟ್ ವೀಡಿಯೋನೆಲ್ಲ ನೋಡೋಣಂತ. ಆನ್ಸರ್ಸ್ ಏನು ಬಿದ್ದಾವೆ, ಕ್ವಶನ್ಸ್ ಏನಿದಾವೆ, ಅದಕ್ಕೆ ಆನ್ಸರ್ ಏನು ಬರೀಬೇಕಂತೇಳಿ. ಆಯಿತಾ, ಪ್ಯಾಟರ್ನನ್ನು ಡಿಸ್ಕಸ್ ಮಾಡೋಣ ಅಂತ. ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.